ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ನಮ್ಮ ರೈಡ್ನ 3ನೇ ದಿನ ಇದೆ. ಸೊ 2ನೇ ದಿನದಾಗ ನಾವು ಧರ್ಮಸ್ಥಳದೊಳಗೆ ನಿನ್ನೆ ರಾತ್ರಿ ಇಲ್ಲೇ ಸ್ಟೇ ಮಾಡಿದ್ವಿ. ರಾತ್ರಿ ಸ್ಟೇ ಮಾಡಿ ಮುಂಜಾನೆ ಎದ್ದು ಧರ್ಮಸ್ಥಳದ ಮಂಜುನಾಥನ ದರ್ಶನವನ್ನು ತೆಗೆದುಕೊಂಡ್ವಿ. ಇವಾಗ ನಾವು ಹೊರನಾಡು ಹೊಂಟಿದ್ದೀವಿ. ಹೊರನಾಡದಿಂದ ಕೊಡಚಾದ್ರಿ. ಸೊ ಕೊಡಚಾದ್ರಿಯಲ್ಲಿ ನಮ್ಮ 3ನೇ ಸ್ಟೇ ಇದೆ. ಎಲ್ಲ ವಿಡಿಯೋಗಳು ಹೆಂಗೆ ಅನ್ಸಕತ್ತವು, ಇದು ಹೆಂಗೆ ಅನಿಸ್ತೈತಿ ಅನ್ನೋದು ಸ್ವಲ್ಪ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಿಂದಿನ ವಿಡಿಯೋ ಯಾರ್ಯಾರಾದರೂ ನೋಡಿದ್ರೆ ಅಥವಾ ಇನ್ನೂ ನೋಡಿಲ್ಲ ಅಂದ್ರೆ, ಇನ್ನೂ ಯಾರು ನೋಡಿಲ್ಲ ಅವ್ರಿಗೆ ಹೋಗಿ ನೋಡಿರಿ. ನೋಡಿದವ್ರೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಅದ್ರ ಜೊತೆಗೆ ಇದು ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ, ಬೆಲ್ ಐಕಾನ್ನ ಆನ್ ಮಾಡಿರಿ. ಸೊ ಮತ್ತು ಇವತ್ತಿನ ದಿನ ರೈಡ್ ಸ್ಟಾರ್ಟ್ ಮಾಡುವಂತಹ ಸಮಯ. ಬರೀ ಸ್ಟಾರ್ಟ್ ಮಾಡೋಣ. ನಮ್ಮ ಕಷ್ಟ ಏನಿದೆ ನೋಡ್ರಿ. ಫೈನಲಿ ಧರ್ಮಸ್ಥಳದಿಂದ ಮುಂದೋಗಾಗ್ತೀವಿ. ನಮಸ್ಕಾರ ದೇವರು, ಎಲ್ಲ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರೂ ಚೆನ್ನಾಗಿಡೋ ದೇವ್ರ. ಸೊ ಇಲ್ಲಿಂದ ಬೆಳ್ತಂಗಡಿ, ಕೆಲವೊಬ್ಬರು ಬೈಕ್ದ ಬ್ರೇಕ್ ಪ್ಯಾಡ್ ಎಲ್ಲ ಹೋಗ್ಯಾವಂತ. ಸೊ ಬೆಳ್ತಂಗಡಿ ಒಳಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಂತ. ಸೊ ಅವ್ರ ಶೋರೂಮ್ ಕಡೆ ಹೋಗ್ಯಾರು. ನಾವು ಅಲ್ಲೇ ಹೋಗಬೇಕು, ಅವ್ರಿಗೆ ಸಿಗಬೇಕು. ದೇವ್ರೇ ಕಾಪಾಡಪ್ಪ ಮಂಜುನಾಥ, ರೈಡ್ ಒಳ್ಳೇದಾಗಿರಲಿ ನಮ್ಮದು. ಮಂಜುನಾಥ ಮತ್ತೆ ಸಿಗುವ. ಕಾರ್ನ್ಯಾಗ 2 ಸಲ ಬಂದೀನಿ, ಬೈಕ್ ಮ್ಯಾಗ 1 ಸಲ ಬಂದೀನಿ. ಸೊ ಇನ್ನು ಮತ್ತೆ ಒಂದೇನಾದರೂ ದೊಡ್ಡ ಅಚೀವ್ಮೆಂಟ್ ಮಾಡಿ ನಿನ್ನ ಹತ್ರ ಬರಬೇಕನ್ನೋ ಆಸೆ, ಆ ಅಚೀವ್ಮೆಂಟ್ ಎಲ್ಲ ನಿನ್ನ ಕೃಪೆಯಿಂದ ಆಗಲಿ ಅಂತ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದೇವ್ರೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೆಯದಾಗಲಿ, ನಮ್ಮ ಫಾಲೋವರ್ಸ್ಗೂ ಒಳ್ಳೆಯದಾಗಲಿ. ಇನ್ಸ್ಟಾ ಯೂಟ್ಯೂಬು ಚೆನ್ನಾಗಿ ಓಡಲಿ. ಅದು ಚೆನ್ನಾಗಿ ಓಡ್ತು ಅಂದರೆ ನಾವು ನಿನ್ನ ಹತ್ರ ಓಡಿ ಬರ್ತಿರ್ತೇವೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಪ್ಪ ಏನು ಜನ ತುಂಬಿದ್ರಿ, ಸಾಕಾಗಿ ಹೋಯ್ತ್ರಿ ನಮಗಂತೂ. ಇಷ್ಟು ಜನ ಅಯ್ಯೋ. ಈಗ ಅದ್ರೊಳಗೆ ಸಾಲಿ ಸುಟಿ ಬೇರೆ ಇದಾವ್ರೆ, ಹಾಗಾಗಿ ಕೆಟ್ಟ ಮಂದಿ ಬಂದೈತಿ. ಸಾಲಿ ಹುಡುಗರ, ಟೀಚರ್ಸ, ಫುಲ್ ಅಂದ್ರೆ ಫುಲ್ ಜನ. ಗ್ಲೌಸ್ ಕಿಶಾಗ ಇದಾವೆ, ಗ್ಲೌಸ್ ಹಾಕ್ಕೊಂಡಿಲ್ಲ. ಇನ್ನೂ ಹೊಸ ರೈಡರ್ ಅಲ್ರಿ ನಾವು, ಹಾಗಾಗಿ ಸ್ವಲ್ಪ ಎಲ್ಲ ಮರೆಯೋದು ಅದು ಇದು ಭಾಳ ಆಗಾಕತ್ತೈತಿ. ಒಂದು ಸಲ ಗ್ಲೌಸ್ ಮರ್ತಿರ್ತಾನೆ, ಒಂದು ಸಲ ತಲೆಗೆ ಹೆಲ್ಮೆಟ್ ಇಟ್ಟಿಟ್ಟು ಒಮ್ಮೆ ಹೊಂಟಿದೆ ನಂಗೆ. ಯಪ್ಪ ಎಲ್ಲ ಇನ್ನೊಂದು ಸ್ವಲ್ಪ ಟೈಮ್ ಆಗ್ತೈತಿ. ನಾವೆಲ್ಲ ಹೊಸ ರೈಡರ್ಸು, ಹೊಸ ಲಾಗರ್ಸು, ಹೊಸ ಮೋಟೋ ಲಾಗರ್ಸ್. ಸೊ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗೋದ. ಇರಲಿ ಬನ್ನಿ ಎಂಜಾಯ್ ಮಾಡೋಣ. ಒಂದು ಭಾಳ ಯೂಸ್ ಆಗ್ತೈತೆ ನೋಡ್ರಿ ನಮಗೆ. ಎಷ್ಟೇ ಟ್ರಾಫಿಕ್ ಇದ್ರೂ ಹೆಂಗಾರೆ ಮಾಡಿ ಯಾವುದ್ರೆ ಒಂದು ಸಂದ್ರ್ಯಾಗಿಂದ ಹಾಕ್ಕೊಂಡು ಬಹು ಅಂತ ಹೋಗ್ಬೋದು ನಾವು. ಆದರೆ 4 ವೀಲರ್ ಇದ್ದರೆ ಎಲ್ಲರೂ ಹಿಂದೆ ನಂಬರ್ ಹಚ್ಚಬೇಕು. ಇಲ್ಲಿ ನೋಡ್ರಿ, ಫುಲ್ಲು ಟ್ರಾಫಿಕ್ ಅಂದರೆ ಫುಲ್ಲು ಟ್ರಾಫಿಕ್. ಯಪ್ಪ ಈ ವೀಕೆಂಡ್ಗಳೆಲ್ಲ ಬಂತು, ಎಲ್ಲೂ ಪ್ರವಾಸಕ್ಕೆ ಹೋಗ್ಬಾರ್ದು ನೋಡ್ರಿ. ನೋಡ್ರಿ ಇದು ಎಲ್ಲಿಗೆ ನಂಬರ್ ಹತ್ತಿದ್ದು ನೋಡ್ರಿ. ಇಪ್ಪ ಅಯ್ಯೋ ನಮ್ಮ ಹುಡುಗ ನೋಡು ಹೋಗಿಬಿಟ್ಟ. ಧರ್ಮಸ್ಥಳದ ಹತ್ತಿರ ನಿಮ್ಗೇನಾದರೂ ನಿಮ್ಮ ಗಾಡಿಗಳಿಗೆ ಸರ್ವಿಸ್ ಬೇಕಾಗಿತ್ತು ಅಂದ್ರೆ ಬೆಳ್ತಂಗಡಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಬರೋದು ಭಾಳ ಒಳ್ಳೇದು ನೋಡ್ರಿ. ಇಲ್ಲಿದೆ ನೋಡ್ರಿ
ರಾಯಲ್ ಎನ್ಫೀಲ್ಡ್ ನಿರನ್ ಮೋಟರ್ಸ್. ನನಗೆ ಇಷ್ಟೊಂದು ತುಟಿ ಇರೋ ಗಾಡಿ ಯಾಕೆ ತೊಗೊಂಡು ಅಂತ ಕೇಳ್ತಾರಲ್ಲ, ಅವರಿಗೆ ಒಂದು ಉತ್ತರ ಕೊಡಬೇಕಾಗಿತ್ತು ನಾ. ಅದೇನಪ್ಪ ಅಂದ್ರೆ, ಇವತ್ತಿನ ಜೀವನ, ಇವತ್ತಿನ ಸಮಯ, ಇವತ್ತಿನ ನಾ ಹೆಂಗೆ ಬದುಕತ್ತೇನಲ್ಲ ಅದನ್ನು ನಾಳೆ ಬದುಕೋಕ್ಕಾಗಂಗಿಲ್ಲ. ಯಾಕಂದ್ರೆ ನಾಳೆ ಅನ್ನೋದು ಯಾರಿಗೆ ಗೊತ್ತಾ? ಯಾಕಂದ್ರೆ ನಾಳೆ ಇರ್ತೀವೋ ಬಿಡ್ತೀವೋ, ಇನ್ನೊಂದು 10 ನಿಮಿಷದ ಬಿಟ್ಟು ಇರ್ತೀವೋ ಇಲ್ಲೋ ಯಾರಿಗೂ ಗೊತ್ತಿಲ್ಲದ. ಅದನ್ನು ಬಿಟ್ಟು ನಾಳೆ ಚಿಂತೆ ಇವತ್ತು ಯಾಕೆ ಮಾಡ್ಬೇಕು? ನಾನು ಇವತ್ತು ಏನು ಅಂದ್ಕೊಂಡೇನು, ನನಗೆ ನಿನ್ನೇನು ಕನಸು ಬಿದ್ದಿತ್ತು ಅದನ್ನು ಇವತ್ತು ನನಸು ಮಾಡ್ಕೊಳಕ್ಕೆ ನೋಡ್ಬೇಕಷ್ಟೆ. ನನಗೆ ಗಾಡಿ ತೊಗೊಳ್ಬೇಕಿತ್ತು, ಎಂಜಾಯ್ ಮಾಡಬೇಕಾಗಿತ್ತು. ಸಾಲ ಶೂಲ ಅದು ಏನಾಗ್ತಿತ್ತು ಆಗಲಿ, ನನಗೆ ಗಾಡಿ ತೊಗೊಳ್ಬೇಕಾಗೈತಿ. ಗಾಡಿ ತೊಗೊಂಡೇನು, ಗಾಡಿ ಓಡ್ಸಾಡತ್ತೀನಿ. ಗಾಡಿನ ಎಲ್ಲಿ ಇಡೀ ವಿಶ್ವ ತಿರುಗಾಡಿಸುವಂತಹ ಏನಾದರೂ ಒಂದು ಚಾನ್ಸ್ ಸಿಕ್ಕರೂ ನಾ ಇಡೀ ವಿಶ್ವನ ತಿರುಗಾಡ್ತೇನೋ ಗಾಡಿ ಮ್ಯಾಗ. ನನಗೇನು ಕನಸು ಬೀಳ್ತಿತ್ತೇನೋ ಅದನ್ನು ಮಾಡೇ ಮಾಡ್ತಿರ್ತೇನೆ. ಅದನ್ನು ಯಾರು ನೀ ಗಾಡಿ ಯಾಕೆ ಹತ್ಕೊಂಡಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ವಯಸ್ಸೈತಿ, ಈಗ ಟೈಮ್ ಐತಿ, ಈಗಿನ ಜೀವನ ಐತಿ. ನಾಳಿದು ಮುದುಕಾದ್ಮ್ಯಾಗ ಮಾಡಕ್ಕೆ ಬರ್ತೈತೆ ಅಂತ ಹೇಳಿ ಒಂದು 45-50 ವರ್ಷ ಆಯ್ತಂದ್ರೆ ಇದೇ ಗಾಡಿ ತೊಗೊಂಡು ಹೋಗಕ್ಕೆ ಬರ್ತೈತೇನ? ಇಲ್ಲ. ಅವಾಗ ಏನಾದರೂ ಅಂತಂದ್ರೆ ಅಂಥ ವಯಸ್ಸಾಯಿತು, ಅವಾಗ ಈ ಗಾಡಿ ನೀಗಾನಿಲ್ಲ ಅಂದ್ರೆ ಅವಾಗ ಸ್ಕೂಟಿ ಮ್ಯಾಗ ತಿರ್ಗಾಡೋಣ ರೀ. ಬಟ್ ಇವಾಗ ಏನೈತಿ ನನ್ನ ಕನಸ, ನಾ ಹಿಮಾಲಯನ್ ತೊಗೋಬೇಕು, ಹಿಮಾಲಯನ್ ತೊಗೊಂಡು ಇಡೀ ವಿಶ್ವ ತಿರುಗಾಡಬೇಕು ಅನ್ನೋ ಕನಸೈತಿ. ವಿಶ್ವ ಬಿಡ್ರಿ, ನಮ್ಮ ಕರ್ನಾಟಕ ಸುತ್ತಿರನೂ ಸಾಕಲ್ಲ ನನಗೆ. ನಾ ಅಷ್ಟು ತಿಳ್ಕೊಂಡು ತಿರುಗಾಡತ್ತೀನಿ, ನನ್ನ ಕನಸನ್ನು ನನಸು ಮಾಡ್ಕೊಳತ್ತೀನಿ. ಇದು ನನ್ನ ಆಸೆ. ಮುದುಕಾದ್ಮ್ಯಾಗ ಇದೇ ಗಾಡಿ ಹೊಡಿ ಅಂದ್ರೆ ನನಗಂತೂ ಆಗೋಲ್ಲಪ್ಪ. ನನಗೆ ಈಗ ಆಗತೈತಿ, ನಾನು ಈ ಗಾಡಿ ತೊಗೊಂಡೇನೆ ತಿರುಗಾಡತ್ತೀನಿ. ನನಗೆ ಗಾಡಿ ಯಾಕೆ ತೊಗೊಂಡೆ ಅಂತಾರಲ್ಲ ಅವ್ರಿಗಿದ ಉತ್ತರ. ನನಗೆ ನಿನ್ನ ಮ್ಯಾಗ ಡೌಟ್ ಇತ್ತು ಅಂದ್ರೆ ನೀನೇ ಬಡ್ಕೊಂಡು ಹೋಗಿದ್ದೆ ಆಮೇಲೆ ಕಾರ್ ಕನಾದಿನ. ಯಾವ್ದ ಇದನ್ನ 300 ಮೋಜೋ 3 ಹಳದಿ ಕಲರ್ ಗಾಡಿ. ಅದು ಹಿಂದೆ ನಂಬರ್ ಪ್ಲೇಟ್ ಎಲ್ಲಿಲ್ಲ, ಅವನ ಎಲ್ಲಿಂದ ಬರತ್ತೆ ಗೊತ್ತೈತೇನ್ ಬೈ? ಸ್ಟಾರ್ಟಿಂಗ್ ನೀವು ಇದನ್ನ ಸರ್ವಿಸ್ ಮಾಡ್ಕೊತಿರ್ಲಿಲ್ಲ, ಅಲ್ಲಿಂದ ಕೂಡಿ ಬರತ್ತೆ. ಅದು ಸುಬ್ರಹ್ಮಣ್ಯ ರೋಡಿಗೆ ಬೈ. ನೀವು ಹೆಂಗಿದ್ದಿ ಬಿಡು, ಹುಕ್ಕೇರಿ ಹುಲಿ ಇದೀನಿ, ಹುಕ್ಕೇರಿ ಹುಲಿ ಬೈ. ಹಂಗ ವಿಡಿಯೋ ಹೋಗ್ಯಾತಿ ನಮ್ಮನೆ. ಹೆಂಗ್ ಹೋಗದಿನ? ಹೆಂಗ್ ಹೋಗದ್ನ ತನ್ರಿ 7,000 ಮಂದಿ. ಅದೇನ್ರಿ ಐತಂತೇಳಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಏನು ಗೇಟ್ ಐತಲ್ರಿ, ಮೇನ್ ಫಾರೆಸ್ಟ್ ಗೇಟ, ಅದ್ರ ಹತ್ರ ನಿಂತಿದ್ದೀವಿ. ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು, ಹಾಗಾಗಿ ನಾನು ಮುಂದೆ ಬಂದೀನಿ. ನಮ್ಮ ಗಾಡಿ ನಂಬರು ಅದು ಇದೆಲ್ಲ ಎಂಟ್ರಿ ಮಾಡಿ ಆಮೇಲೆ ನ್ಯಾಷನಲ್ ಪಾರ್ಕ್ ಒಳಗೆ ನಮ್ಮನ್ನು ಹೋಗೋಕೆ ಬಿಡ್ತಾರೋ. ಎಷ್ಟು ಸ್ಪೀಡ್ ಇರ್ತೈತಿ ಆ ಸ್ಪೀಡ್ಲೇನೆ ಹೋಗ್ಬೇಕಂತೇಳಿ ಅವರು. ಸೋಲೋ ಹೋಗೋದ್ರಲ್ಲಿ ಮತ್ತು ಗ್ರೂಪ್ ಹೋಗೋದ್ರಲ್ಲಿ ಏನು ವ್ಯತ್ಯಾಸ ಅಂದ್ರೆ, ನಮಗೆ ಏನೇ ಆಗಲಿ ನಮ್ಮ ಗ್ರೂಪ ನಮ್ಮ ಜೊತೆ ಇರ್ತಾರೋ. ಇವನ್ ನೋಡ್ರಿ, ಇವಾಗ ನಮ್ಗೆ ಹೆಂಗೆ ನಾವು ಸಾಲ ಹೊಂಟಿದ್ದೀವಿ ಅಂದ್ರೆ ಮುಂದೆ ಏನಾದರೂ ಗಾಡಿ ಬಂದ್ರೂ ಹೇಳ್ತಾರೋ. ಒಂದು ವೇಳೆ ಏನೇ ಅನಾಹುತ ಆಗಬಾರ್ದು, ಬಟ್ ಆಗಲಿ ಎಲ್ಲ ಗ್ರೂಪ್ ನಿಲ್ತಾರೆ. ಬಟ್ ಸೋಲೋ ಹೋದರೆ ಯಾರು ಬರೋವ್ರಿ ನಮ್ಮ ಜೊತೆ? ಯಾರ್ಯಾರೂ ಇರೋಂಗಿಲ್ಲ. ಆ ಟೈಮ್ ಒಳಗೆ ನಾವು ಬಹಳ ಕಷ್ಟಪಡಬೇಕಾಗ್ತೈತಿ. ಅದಕ್ಕೆ ಜಾಸ್ತಿ ಸೋಲೋ ಬದಲಿ ಗ್ರೂಪ್ ಜೊತೆ ಹೋಗೋದು ಭಾಳ ಚಲೋ ಅಲ್ರಿ. ಹನುಮಾನಗುಂಡಿ ಜಲಪಾತ ಅಂತೀರಿ. ಸೊ ಹನುಮಾನಗುಂಡಿ ಜಲಪಾತಕ್ಕೆ ಬಂದೀವಿ. ಹನುಮಾನ್ ಕೆಳಗಿಳಿದು ಬರಾಕತ್ತಾನು. ಕ್ಯಾಚ್ ಇಟ್. ಅದೇನು ಮಾಡೋದಿಲ್ಲ ಸರ, ನೀವಿಟ್ಟು ಹೆದ್ರಾಕತ್ರ ನಿಮ್ಮ ಪಿಶ್ವೆ ಬಿಡೋದಿಲ್ಲ ಹೇಳ್ತೇನೆ ರೀ. ಜಲಪಾತ ನೋಡೋದ ಇಲ್ಲಿಂದ ಕೆಳಗಿಳಿದು ಹೋಗೋದೈತಿ. ಇದು ಸಣ್ಣ ಹುಡುಗೈತಿ, ಇದಕ್ಕೆ 25 ತಗೋರಿ, ಉಳಿದವ್ರಿಗೆಲ್ಲ 50 ತಗೋರಿ. ಯಾಕೆ ಯಪ್ಪ ಕೆಳಗಿಳಿಯೋದೈತಿ. 300 ಸ್ಟೆಪ್ ಇಳಿಬೇಕು.
300 ಸ್ಟೆಪ್ ಏರ್ಬೇಕು ಅಂದ್ರೆ 600 ಸ್ಟೆಪ್. ಮುಂದಿದ್ದ ಸುಜ ಹಿಂದಿದ್ದ ಅವ್ನ ಹಿಂದೆ ನಾ ಇದ್ನಿ. ಸರಿ ಇಳಿಯುವಾಗ ಏನು ಅನ್ಸಂಗಿಲ್ರಿ, ಅದೇನು ವಾಪಸ್ ಬರೋದೈತಲ್ರಿ ಅದು ಅದು ಮೇನ್ ಇರೋದು. ಬೈ ನೋಡು ಬೈ ಭಾಳ ಇಳಿಯೋದಿತ್ರಿ ಬೈ, ಇಳಿಯೋದಲ್ರಿ ಹತ್ತೋದು ನೋಡ್ರಿ. ಇಳಿದೋ ಮತ್ತು ಕಾಲು ಗಡ್ಡ 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 ನಡಗ್ತಾವ. ಕುದುರೆಮುಖ ಅಭಯಾರಣ್ಯದಾಗ ಬರ್ತಾ ಬರ್ತಾ ಒಂದು 20-25 ಕಿಲೋಮೀಟ್ರ್ ಆದ ನಂತರ ಏನದು ಫಾರೆಸ್ಟ್ ಗಾರ್ಡ್ ಗೇಟ್ ಕಾಣ್ತಿತ್ತಲ್ಲ, ಆ ಗೇಟ್ದಿಂದ ಬರ್ತಾ ಬರ್ತಾ ಒಂದು 25 ಕಿಲೋಮೀಟ್ರ್ ಆದಮೇಲೆ ಒಂದು ಹನುಮಾನ್ ಗುಂಡಿ ಅಂತ ವಾಟರ್ ಫಾಲ್ ಬರ್ತೈತಿ. ಆ ವಾಟರ್ ಫಾಲ್ ನೋಡ್ಬೇಕಂದ್ರೆ ಈ ರೀತಿ ಸ್ಟೆಪ್ಸ್ ಇದಾವೆ. ಒಂದು 300 ಸ್ಟೆಪ್ಸ್ ಇಳಿಬೇಕು, ಆಮೇಲೆ ಹೋಗೋವಾಗ 300 ಸ್ಟೆಪ್ ಹತ್ತಬೇಕು. ನಾವು 300 ಸ್ಟೆಪ್ ಇಳಿದು ಬಂದೀವಿ, ಇವಾಗ ಮತ್ತೆ ಹತ್ತಬೇಕು. ಜಿಮ್ದಾಗ ಯಾವತ್ತು ಥಾಯ್ಸ್ ಹೊಡೆದಿಲ್ಲ, ಆದರೆ ಇಲ್ಲಿ ಯಪ್ಪ ಇವು ಹತ್ತು ತಕ್ಕ ಸಾಕಾಗತ್ತೈತಿ. ಥೈಸ್ಗಿಂತ ಹಚ್ಚಿಕಾಗ ಹಾಕತ್ತವ ಕಾಲು. ಒಟ್ಟ ಜೋಶ್ ಇಲ್ಲ. 5 minutes. ಅಲ್ಲಿ ಜಿಮ್ದಾಗ ಹೊರಗೆ ಬರ್ತಾರಲ್ರಿ ಥೈಸ್ ಹೊಡೆದ, ಅವ್ರಿಗಿಂತ ಕೆಟ್ಟ ಪರಿಸ್ಥಿತಿ ಆಗೈತಿ ಮೊದಲು. ಅಯ್ಯೋ ಹನುಮಾನಗುಂಡಿ ಫಾಲ್ಸ್ ನೋಡೋಕೆ ಹೋಗಿ ನಮ್ಮ ಕಾಲ ಕೈಯ ಎಲ್ಲ ಹನುಮಂತನ ಥರ ಆಗಿಬಿಟ್ಟು, ಯಪ್ಪ ಇಳಿಯೋದು 300 ಸ್ಟೆಪ್ಪು, ಹತ್ತೋದು 300 ಸ್ಟೆಪ್ಪು. ಅಯ್ಯಪ್ಪ ಯಪ್ಪ ಯಪ್ಪ, ಏನಾದರೂ ಆದ್ರೆ 4 ಮಂದಿ ನಮ್ಮನ್ನು ಹತ್ಕೊಂಬರ್ಬೇಕು. ಅದನ್ನು ನಡೀರಿ ಹೋಗೋಣ. 31 ಕಿಲೋಮೀಟ್ರ್ ಸಂಶಯ. ನೀರು ಕುಡಿಯೋದು ಬೇಡ. ಅಯ್ಯ ಹೋಗಿತ್ತಿದ್ದೀನಿರಪ್ಪ, ಇನ್ನೊಂದು ಸ್ವಲ್ಪ ಆಗಿದ್ರೂ ಗಾಡಿ ಹೋಗಿತ್ತಿದ್ನಿ. ಹೆವಿ ವೇಟ್ ಐತ್ರಿ ಗಾಡಿ. ಓಡೋವಾಗ ಹಿಂಗೆ ಏನು ಅನ್ಸಂಗಿಲ್ಲ, ಬಟ್ ನಿಧಾನವಾಗಿ ಏನು ಸಾವಕಾಶ ಹೋಗ್ತಿರ್ತೈತಲ್ರಿ, ಆವಾಗ ಬೇಕಾರೆ ಒಗದ್ರೆ ಬೇಕಾರೆ ಒಟ್ಟು ನಿಲ್ಲಂಗಿಲ್ಲ. ಇನ್ನೊಂದು ಗಾಡಿ ಜಂಪ್ ಆಗ್ತೈತಿ ಈ ಗಾಡಿ ಕೆಳಗೆ, ಅಷ್ಟು ವೇಟ್ ಐತಿರೋದು. ರೈಡರ್ಸ್ ಇಲ್ಲೊಂದು ಫೋಟೋ ತಕ್ಕೊಳ್ಳೋಣ ಅನ್ನತ್ತಾರ್ರಿ. KIOCL ಒಂದಾನೊಂದು ಕಾಲದಾಗ ಇಂಡಸ್ಟ್ರಿಯಲ್ ಏರಿಯಾ. ಇನ್ನೂ ಸಂಶಯ 3 ಕಿಲೋಮೀಟರ್ ಮಾತ್ರ. ಯಾವಾಗಿಂದ ಬರಾಕತೈತ್ರಿ ಅಪ್ಪ, ನಂಗಂತೂ ಹೊಡೆದು ಸಾಕೈತಿ. ಇಲ್ಲಿ ನೋಡ್ರಿ ಬಾಬಾ ಬಂದೈತಿ, ಅದೆಲ್ಲ ಪೂರಾ ಸ್ವೆಲ್ಲಿಂಗ್ ಆಗಿಬಿಟ್ಟೈತಿ. ಸಂಶಯ ಗಣಪತಿ ಇವತ್ತು ಕ್ಲೋಸ್ ಐತೆ, ಅದು ಓಪನ್ ಇಲ್ಲ. ಅನ್ಸೋ ಮಟ್ಟಿಗೆ ಸಂಜಿಕೆ ಮತ್ತು ಮುಂಜಾನೆ ಅಷ್ಟೇ ಓಪನ್ ಮಾಡ್ತಾರೇನೋ. ಸೊ ಹಾಗಾಗಿ ಈಗ ಮಧ್ಯಾಹ್ನ ಕ್ಲೋಸ್ ಐತಿ. ಮುಂದೆ ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ಹೋಗೋದೈತಿ. ಸೊ ಬನ್ನಿ ಹೋಗೋಣ ಅಂತ ಆ ಕಡೆ. ಇಲ್ಲಿ ಫೋಟೋಶೂಟ್ ನಡೆದೈತಿ, ಇಟ್ಟು ಫೋಟೋಶೂಟ್ ಮಾಡ್ಕೊಂಡ ಇಲ್ಲಿಂದ ಹೋಗಿಬಿಡೋದು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜಸ್ಟ್ ನಾವು ಇವಾಗ ಹೊರನಾಡು ಬಂದೀವಿ. ಹೊರನಾಡೋದಿಂದ ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ಬೇಕಾಗೈತಿ. ಇಲ್ಲಿಂದ ಇನ್ನೂ 140 ಕಿಲೋಮೀಟ್ರ್ ದೂರ ಐತಿ. ಸೊ ಹೊರನಾಡ ಅನ್ನಪೂರ್ಣೇಶ್ವರಿಯ ದೇವಿಯ ದರ್ಶನ ತಗೊಂಡ ಇಲ್ಲಿಂದ ನಾವು ಹೋಗ್ಬಿಡೋಣ. Gentlemen, boys and girls,
ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ, ಮುಖ ದರ್ಶನ ಆಯಿತು. ನಂಗೆ ಗೊತ್ತಿಲ್ಲಕ್ಕಿಲ್ಲ ಮುಖ ದರ್ಶನ ಅಂದ್ರೆ ಏನಂತೇಳಿ. ಆ ಸ್ವಾಮಿಗಳನ್ನ ಕೇಳಿ ಮುಖ ದರ್ಶನ ಅಂದರೆ ಏನ್ರಿ ಅಂತೇಳಿ ಅವ್ರು ಅನ್ನಕತ್ರು. ಅಂದ್ರೆ ಗುಡಿಯಾಗ ಒಳಗೆ ಹೋಗಂಗಿಲ್ಲ, ಹೊರಗಿಂದನ ದೇವ್ರ ಮುಖ ನೋಡೋದು. ಹಾಂ, ದೇವ್ರ ಮುಖ ನೋಡೋದು, ದರ್ಶನ ತೊಗೊಳೋದು, ಹೋಗೋದು. ಯಾಕಂದ್ರೆ ಭಾಳ ನಂಬರ್ ಐತ್ರಿ. ಮತ್ತು ಇನ್ನೂ 140 ಕಿಲೋಮೀಟ್ರ್ ಹೋಗಬೇಕು. ಹಾಗಾಗಿ ಹೊರಗಿಂದನ ದರ್ಶನ ತೊಗೊಂಡ್ವಿ. ಈಗ ಗೋಪುರ ಮೌಂಟ್ ಮುರಿದೈತಿ. ಈಗ ಹಿಂಗೆ ವ್ಲಾಗ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ಅದು ಮುಂದಿನ ಕ್ಲಿಪ್ ಐತಲ್ಲ, ಅದು ಮುರಿದೋಯ್ತು. ಮತ್ತು ಹಂಗೆ ಏನೋ ಒಂದು ಗೋಪುರ ಮೌಂಟ್ ಸಿಕ್ಕಿತ್ತಪ್ಪ. ಈ ಬ್ಯಾಗ್ನಾಗ ಹುಡ್ಕಾಡಕತ್ತಿದ್ನು. ಒಂದು ಸಣ್ಣ ಎತ್ತು, ಅದನ್ನ ಅದಕ್ಕೆ ಜೋಡಿಸಿ ಇವಾಗ ನಮ್ಮ ಮುಂದಿನ ರೈಡು ಶುರು ಮಾಡಿದೆವು. ನಾಳೆ ಬೇರೆ 350 ಕಿಲೋಮೀಟ್ರ್ ಹೋಗಬೇಕು ಊರಿಗೆ. ಕೊಡಚಾದ್ರಿಯಿಂದ ನಮ್ಮೂರು. ಓ, ಏನಿದು ಯಪ್ಪ, ಕಾಡೊಳಗೆ. ಯಪ್ಪ ಯಪ್ಪ, ಅರೇ ಓ, ಇಂಥ ಲೈಟ್ ಕುಣಿಸ್ಬೇಕು ನೋಡ್ರಿ. ಅಲ್ಲಿ ಮುಂದೆ ಕಾಣಾಯ್ತಲ್ಲ, ಆ ಥರದ ಲೈಟ್ ಒಂದು ಕುಣಿಸ್ಬೇಕು ನನ್ನ ಗಾಡಿಗೆ. ನನ್ನ ಗಾಡಿ ಬೆಳಕು ಎಲ್ಲೂ ಸಮಯ ಇಲ್ಲಿದೆ, ಯಾವುದಕ್ಕೂ ಸಮಯ ಇಲ್ಲ. ಲೈಟ್ ಬೀಳೋದೇ ಎಲ್ಲಿದೆ. ಏನು ಪ್ಲೇಸ್ ಐತ್ರಿ ಇದ. ಹಂಗೆ ಎಂಜಾಯ್ ಮಾಡ್ಕೊತ ಹೋಗ್ಬೋದು ನೋಡ್ರಿ. ಯಪ್ಪ, ಲ್ಯಾಂಡ್ ಸ್ಲೈಡರು ಆಗ್ಯಾವ ಇಲ್ಲಿ. ಯಪ್ಪ, ಕೆಟ್ಟ ಅಂಜಿಕೆ ಬರಾಕತೈತ್ರಿ ಅಪ್ಪ. ಇದ ಹತ್ತಿದು ಈ ಇಳಿಯೋದು ಭೀ ಹಂಗೆ. ಯಪ್ಪ, ಅದ್ರೊಳಗೆ ನಂದು ಲೈಟ್ ರೀ ಇಂಥದ. ಅಣ್ಣ ಒಬ್ಬ ನನಗೆ ಹಾದಿ ತೋರಿಸ್ತಾನಂತ ಹೇಳಿದ ಪಾಪ. ಯಾವುದು ಈಗ ಒಂದು ಲೈಟ್ ಬಂತು ನೋಡ್ರಿ, ಅಲ್ಲಿ ಮ್ಯಾಗಿಂದ ಇಳ್ಕೊತ ಬರೋ ಮೈ ಜುಮ್ಮನಾಗದೈತೆ. ಕರ್ವದವ್ರು ಇದು ಯಾವುದೋ ಕ್ಯಾತನಮಕ್ಕಿ ಅಂತ. ಕ್ಯಾತನಮಕ್ಕಿದಿಂದ ಇಳ್ಕೋತ ಬರಾಕತ್ತೇವೆ ನಾವು. ಹೊರನಾಡು ಕ್ಯಾತನಮಕ್ಕಿದಿಂದ ಮುಂದೆ ನೋಡ್ರಿ ಇದ. ಯಪ್ಪ ಜಬರ್ದಸ್ತ್ ರೀ. ಲಿಟ್ರಲಿ ಹೇಳ್ತೇನೆ ರೀ, ಈ ಹಾದಿಗೆ ಬರಬಾರ್ದಾಗಿತ್ತೇನೋ. ಯಪ್ಪ, ರೋಡ್ ಒಂದು ಕಡೆ ಭಾಳ ಅಂದ್ರೆ ಭಾಳ ಭಾರಿ ಐತಿ. ಮತ್ತೊಂದು ಕಡೆ ಹೇಳ್ತೇನೆ ನಿಮಗೆ, ಯಪ್ಪ ಯಾಕರೆ ಬೈನು ಹಿಂಗೆ ಅನ್ನಿಸ್ತೈತಿ. ಯಾಕಂದ್ರೆ ಅಷ್ಟು ಕೆಟ್ಟ ಆಫ್ ರೋಡ್ ಐತಿ. ಅದು ರೋಡೇ ಐತಿ, ಕರೆ ಆಫ್ ಆಗೈತೆ. ನಮ್ಮದು ಇಂಡಿಕೇಟರ್ ಹತ್ತಿರಪ್ಪ. ಇದೇನು ಇಳಿಯೋದು ದಿನ ಎಟ್ಟು ಇಳಿಯೋದ್ರಿ, ಎಟ್ಟು ಮ್ಯಾಗಿದೀವಿ ಅನ್ನೋದು ತಿಳಿವಲ್ತು ಅಲ್ರಿ. ತಿಳಿಯೋದು ಬರೀ ಈ ಕಡೆ ಹೊರನಾಡು ಮತ್ತು ಈ ಕಡೆ ಕ್ಯಾತನಮಕ್ಕಿ ಬರೀ ಇಳಿಯೋದು ಎಷ್ಟು ಇಳಿಯೋದ್ರಿ. ಇವು ಮನೆಗಳು ಯಾವ ಗುಡ್ಡದ ಮ್ಯಾಗ್ರಿ ಇದಾವೆ ಅದನ್ರಿ ಹೇರಪ್ಪ. ಇದು ಫಸ್ಟ್ ಟೈಮ್ ರೈಡ್ ನಮ್ದ. ಮತ್ತು ಹಿಂಗೆ ಇಟ್ಟು ಮ್ಯಾಗ ಹೋಗೋದ, ತೆಳಗೆ ಇಳಿಯೋದ, ಏನು ಐತಿಲ್ರಿ ಇದು. ನಾಲ್ಕನೇ ಸಲ 3,500 ರೂಪಾಯಿ ಪೆಟ್ರೋಲ್ ಹಾಕ್ತೀವನ್ರಿ. ಬಳಸೋದ ಪೆಟ್ರೋಲ್ ಹಾಕೋದ ಅರ್ಥ ಆಗೈತಿ. ಮತ್ತೇನಿಲ್ಲ. 1140 ಹಿಡಿತಂದ್ರೆ ಎಲ್ಲ ಎಲ್ಲ ಗಾಡಿ ಬಂದವ್ರಿ ಒಂದು
ಸಿಮ್ ಆ್ಯಪ್ ಎಲ್ಲ ಮೊಬೈಲ್ ಸ್ವಿಚ್ ಆಫ್. ಅಲ್ಲಿ ರೋಡ್